Yes, ma'am. Yes. Now the problem. ನಾನೀಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು 6 marks problems. ಇದು 6 marks ಅರೈಸ್ ಆಗುವಂತ ಪ್ರಾಬ್ಲಮ್ಸ್. And the first problem is, what is the residential status of Mr. Ganesh for the assessment year 2020-21, who was in India as follows? Who was in India as follows? In the previous year and presence in India. The previous year ಕೊಟ್ಟಿದ್ದಾರೆ 2019-20, 2018-19, 2017-18. The presence in India ಅಂದ್ರೆ ಈ ಇಯರ್ ಅಲ್ಲಿ ಅವರು ಎಷ್ಟು ಡೇಸ್ ಇಂಡಿಯಾದಲ್ಲಿ ಇದ್ರು ಅನ್ನೋದು. 182 days, 55 days and 28 days ಅವರು ಸ್ಟೇ ಆಗಿದ್ದಾರೆ. ಇದನ್ನ ನಾವು ಆಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ನ ಫೈಂಡ್ ಔಟ್ ಮಾಡಬೇಕು. ದ ಗಣೇಶ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇದು ಕ್ವಶನ್, ನಿಮ್ಮ ಪ್ರಾಬ್ಲಮ್. ಇಷ್ಟು ಕೂಡ ನಿಮ್ಮ ಪ್ರಾಬ್ಲಮ್ ಕ್ವಶನ್. ನಾವು ದ ಸೊಲ್ಯೂಷನ್ ಮಾಡೋದಕ್ಕಿಂತ ಮುಂಚೆಗೆ ನಿಮಗೆ ಬೇಸಿಕ್ ಕಂಡೀಷನ್ಸ್ ಅಂಡ್ ಅಡಿಷನಲ್ ಕಂಡೀಷನ್ಸ್ ಇವೆರಡೂ ಗೊತ್ತಿರಬೇಕು. ಗೊತ್ತಿದ್ರೆ ಪ್ರಾಬ್ಲಮ್ಸ್ ಈಸಿ ಆಗುತ್ತೆ. ನಾವು ದಿಸ್ ಇಸ್ ದ ಚಾರ್ಟ್. ಇದು ಸೊಲ್ಯೂಷನ್ ಮಾಡೋಕ್ಕಿಂತ ಮುಂಚೆಗೆ ಈ ಚಾರ್ಟ್ ನಿಮ್ಗೆ ಬರಬೇಕು. ಫಸ್ಟ್ ಪ್ರೀವಿಯಸ್ ಇಯರ್ನ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಡೀಟೇಲ್ಸ್ ಆಫ್ ಇಸ್ ಸ್ಟೇ ಇನ್ ಇಂಡಿಯಾ, ಅವರು ಎಷ್ಟು ದಿನ ಸ್ಟೇ ಆಗಿದ್ರು ಅನ್ನೋ ಡೀಟೇಲ್ಸ್ ಇರಬೇಕು. ದ ನೆಕ್ಸ್ಟ್ ಒನ್ ಇಸ್ his residential status, that is a resident or ನಾನ್ ರೆಸಿಡೆಂಟ್ ಎರಡನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಅಂದ್ರೆ ಆ ಪರ್ಸನ್ ರೆಸಿಡೆಂಟ್ ಅಥವಾ ನಾನ್ ರೆಸಿಡೆಂಟ್ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ದ ಫೋರ್ತ್ ಕಾಲಮ್ ಬಂದು ಟೋಟಲ್ ಸ್ಟೇ ಇನ್ 4 ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್, ಅಂದ್ರೆ 4 ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ದಿನ ಸ್ಟೇ ಆಗಿದ್ದಾನೆ ಅನ್ನೋದನ್ನ ಕೌಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೋಟಲ್ ಸ್ಟೇ ಇನ್ 7 ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್, 7 ಇಯರ್ಸ್ ಅಲ್ಲಿ ಎಷ್ಟು ದಿನ ಅವನು ಸ್ಟೇ ಆಗಿದ್ದಾನೆ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಇದು 5 ಕಾಲಮ್ ಬರುತ್ತೆ. ಮಾತನ್ನ ಕಡಿಮೆ ಮಾಡಿ, ಇಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಎಸ್ ಮಾ. ಫಸ್ಟ್ ಕಾಲಮ್ ಪ್ರೀವಿಯಸ್ ಇಯರ್, ಸೆಕೆಂಡ್ ಕಾಲಮ್ ಡೀಟೇಲ್ಸ್ ಆಫ್ ಇಸ್ ಸ್ಟೇ ಇನ್ ಇಂಡಿಯಾ, ಥರ್ಡ್ ಒನ್ ಇಸ್ ರೆಸಿಡೆನ್ಷಿಯಲ್ ಸ್ಟೇಟಸ್, the fourth one is total stay in 4 years, that is preceding previous year. The next one is last column is total stay in 7 preceding previous year. ಕೇಳಿಸ್ತಾ ಇದೆಯಮ್ಮ? Yes, ma'am. Okay. ದೀಕ್ಷಾ ಇಲ್ಲ? Yes. In the previous No, year. ma'am. In the previous year ನ ಯಾವ ರೀತಿ ಕೌಂಟ್ ಮಾಡ್ತೀವಿ? ಈಗ ಫಸ್ಟ್ ನಾವು ಹೇಗೆ ತಗೊಳ್ಬೇಕು ಅಂದ್ರೆ ಈ ಚಾರ್ಟ್ ಇಯರ್ನ ಯಾವ ರೀತಿ ತಗೊಳ್ಬೇಕಂದ್ರೆ, ದ ಅಸೆಸ್ಮೆಂಟ್ ಇಯರ್ ಬಂದು 2020-21 ಹೌದಾ? 2021 ನಾವು ಬಿಟ್ಬಿಡ್ಬೇಕು. 1920 ದಟ್ ಈಸ್ ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. 1920 ಬಂದು ಪ್ರೀವಿಯಸ್ ಇಯರ್, 2021 ಬಂದು ಅಸೆಸ್ಮೆಂಟ್ ಇಯರ್. ಪ್ರೀವಿಯಸ್ ಇಯರ್ ಇಂದ ನಾವು ತಗೊಳ್ತಾ ಹೋಗ್ತೀವಿ. ಪ್ರೀವಿಯಸ್ ಇಯರ್ 1920, ಇದನ್ನ ಬಿಟ್ಟು ನೆಕ್ಸ್ಟ್ 10 ಇಯರ್ಸ್ ಏನ್ ಬರುತ್ತೆ ಅದನ್ನ ನಾವು ಕೌಂಟ್ ಮಾಡ್ತಾ ತಗೊಳ್ತಾ ಹೋಗ್ಬೇಕು. 18-19, 17-18, 16-17, 15-16, 14-15, 13-14, 12-13, 11-12, 10-11, 9-10. ಇಲ್ಲಿಗೆ ನೋಡಿ 10 ಇಯರ್ಸ್ ಬರುತ್ತೆ ನೋಡಿ, 10 ಇಯರ್ಸ್ ಬರುತ್ತೆ. ಇಂದ ಪ್ರೀವಿಯಸ್ ಇಯರ್ನ ಬಿಟ್ಟು ನೀವು 10 ಇಯರ್ಸ್ನ ಕೌಂಟ್ ಮಾಡ್ಕೊಳ್ಬೇಕು. 10 ಇಯರ್ಸ್ನ ಕೌಂಟ್ ಮಾಡಿ ನೀವು ಪ್ರೀವಿಯಸ್ ಇಯರ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಅಂದ್ರೆ 2009-10 ಇಂದ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲೂ ಕೂಡ, ಪ್ರತಿಯೊಂದು ಚಾರ್ಟ್ ಅಲ್ಲೂ ಕೂಡ 9-10 ನಿಂದ ಸ್ಟಾರ್ಟ್ ಮಾಡಬೇಕು. 9-10, 11, 10-11, 11-12, 12-13, 13-14, 14-15, 15-16, 16-17, 17-18, 18-19, 19-20. ದಿಸ್ ಇಸ್ ದ ಪ್ರೀವಿಯಸ್ ಇಯರ್. ಪ್ರೀವಿಯಸ್ ಇಯರ್ ನ ಬಿಟ್ಟು ನಾವು ನೆಕ್ಸ್ಟ್ 10 ಇಯರ್ಸ್ ನ ಕೌಂಟ್ ಮಾಡ್ತಾ ಹೋದ್ರೆ 9-10 ಇಂದ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? 10 ಇಯರ್ಸ್ ನ ಕೌಂಟ್ ಮಾಡಿ ನಾವು ಬರಿಬೇಕು. ದ ನೆಕ್ಸ್ಟ್ ಡೀಟೇಲ್ಸ್ ಆಫ್ ಇಸ್ ಸ್ಟೇ ಇನ್ ಇಂಡಿಯಾ, ಅಂದ್ರೆ ಪ್ರತಿ ಇಯರ್ ಅಲ್ಲೂ ಎಷ್ಟು ದಿನ ಸ್ಟೇ ಆಗಿದ್ದಾನೆ ಅನ್ನೋದನ್ನ ನಾವು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ
2019-20 ಅಲ್ಲಿ 182 ಡೇಸ್ ಸ್ಟೇ ಆಗಿದ್ದಾನೆ. 1920 182 ಡೇಸ್ ಮೆನ್ಷನ್ ಮಾಡಬೇಕು, ಬರಿಬೇಕು. ದ ನೆಕ್ಸ್ಟ್ ಒನ್ 2018-19 ಅಲ್ಲಿ 55 ಡೇಸ್. 18-19 ಅಲ್ಲಿ 55 ಡೇಸ್ ಅವನು ಸ್ಟೇ ಆಗಿದ್ದಾನೆ, ಅದನ್ನ ಮೆನ್ಷನ್ ಮಾಡ್ತೀವಿ. ದ ನೆಕ್ಸ್ಟ್ ಒನ್ 2017-18 ಅಲ್ಲಿ 28 ಡೇಸ್ ಅಲ್ಲಿ ಸ್ಟೇ ಆಗಿದ್ದಾನೆ, ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಏನ್ ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಒಂದು 182 ಡೇಸ್, ಅದು 1920. ನೆಕ್ಸ್ಟ್ 18-19 ಬಂದು 55 ಡೇಸ್. ನೆಕ್ಸ್ಟ್ 17-18 ಬಂದು 28 ಡೇಸ್. ಇದನ್ನ ಮಾಡ್ತೀವಿ. ನೆಕ್ಸ್ಟ್ 16-17 ಅಲ್ಲಿ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಏನು ಇಲ್ಲ, ಮೆನ್ಷನ್ನೇ ಮಾಡಿಲ್ಲ, ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅವಾಗ ನಾವೇನ್ ಮಾಡ್ಬೇಕು, ಜಸ್ಟ್ ನಿಲ್ ಅಂತ ಮೆನ್ಷನ್ ಮಾಡ್ತೀವಿ. ಇನ್ನು ಅಬೌವ್ ಇಯರ್ಸ್ ಏನಿದೆ, ಆ ಇಯರ್ ಯಾವುದೂ ಕೂಡ ಎಷ್ಟು ದಿನ ಸ್ಟೇ ಆಗಿದ್ದಾನೆ, ಡೀಟೇಲ್ ಆಫ್ ಸ್ಟೇ ಇನ್ ಇಂಡಿಯಾ ಯಾವುದೂ ಕೂಡ ಮೆನ್ಷನ್ ಮಾಡಿಲ್ಲ, ಅದನ್ನ ನಾವು ನಿಲ್ ಅಂತ ತಗೊಳ್ತಾ ಹೋಗ್ತೀವಿ. ನಿಲ್ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಎಸ್ ಮ್ಯಾಮ್. ಅನುಷ, ಅರ್ಥ ಆಗ್ತಿದ್ಯಾ ಮ್ಯಾಮ್? ಎಸ್ ಮ್ಯಾಮ್. ಓಕೆ. ದ ನೆಕ್ಸ್ಟ್ ಇಸ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಅಂದ್ರೆ ಈ ಪರ್ಸನ್ ನ, ಗಣೇಶ್ ಅಂತ ಇದ್ದಾನಲ್ವಾ, ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಅಂತ ನಾವು ಮೆನ್ಷನ್ ಮಾಡಬೇಕು. ಈಸ್ ಎ ರೆಸಿಡೆಂಟ್ ಆರ್, ಅಂದ್ರೆ ಯಾವ್ಯಾವ ಇರಲ್ಲಿ ರೆಸಿಡೆಂಟ್ ಆಗ್ತಾನೆ, ಯಾವ ಇರಲ್ಲಿ ನಾನ್ ರೆಸಿಡೆಂಟ್ ಆಗ್ತಾನೆ ಅನ್ನೋದನ್ನ ಮೆನ್ಷನ್ ಮಾಡ್ಬೇಕು. ಇವೆರಡೇ ಮೆನ್ಷನ್ ಮಾಡ್ಬೇಕಾಗಿರೋದಲ್ಲಿ. ಈಸ್ ಎ ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್ ಅನ್ನ ಮೆನ್ಷನ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಈಸ್ ಎ ರೆಸಿಡೆಂಟ್ ಅಂದ್ರೆ he going to fulfills at least one basic condition fulfill ಆಗಿರ್ಬೇಕು, ಆಗ ಮಾತ್ರ ಆ ಇಯರ್ ನ ನಾವು ರೆಸಿಡೆಂಟ್ ಅಂತ ನಾವು ತಗೊಳ್ತೀವಿ. ನಾನ್ ರೆಸಿಡೆಂಟ್ ಹೇಗೆ ನಾವು ಇದ್ ಮಾಡ್ತೀವಿ ಅಂದ್ರೆ, ದಿ ಗೋಯಿಂಗ್ ಟು ಫುಲ್ಫಿಲ್ಸ್ ನನ್ ಆಫ್ ದ ಅಬೌವ್ ಬೇಸಿಕ್ ಕಂಡೀಷನ್ಸ್, ದಟ್ ಪರ್ಸನ್ ವಿ ಗೋಯಿಂಗ್ ಟು ಕಾಲ್ ನಾನ್ ರೆಸಿಡೆಂಟ್ ಅಂತ ಕರಿತೀವಿ. ಆ ರೀತಿಯಲ್ಲಿ ನಾವು ಇಲ್ಲಿ ಐಡೆಂಟಿಫಿಕೇಶನ್ ನ ಮಾಡ್ಬೇಕು. ಈಗ in the 1920 they're going to stay in India 182 days. 182 days ಅವನು ಸ್ಟೇ ಆಗಿದ್ದಾನೆ. ನಿಮ್ಮ ಬೇಸಿಕ್ ಕಂಡೀಷನ್ಸ್ ಏನಿದೆ, ಆ ಬೇಸಿಕ್ ಕಂಡೀಷನ್ ನೋಡಿ. ದ ಫಸ್ಟ್ ಬೇಸಿಕ್ ಕಂಡೀಷನ್ ಬಂದು ಇಂಡಿವಿಜುವಲ್ ಅಸಿಸಿ ದ ಮಸ್ಟ್ ಬಿ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 182 ಡೇಸ್ ಆರ್ ಮೋರ್ ದ್ಯಾನ್ 182 ಡೇಸ್ ಅವನು ಸ್ಟೇ ಆಗಿದ್ದಾನೆ. ದಟ್ಸ್ ವೈ ದಟ್ ಇಯರ್ ಈಸ್ ಗೋಯಿಂಗ್ ಟು ಕಾಲ್ ಎ ರೆಸಿಡೆಂಟ್. ಆ ಇಯರ್ ಅಲ್ಲಿ ಅವನು ರೆಸಿಡೆಂಟ್ ಆಗ್ತಾನೆ. 2019-20 ಅಲ್ಲಿ 182 ಡೇಸ್ ಸ್ಟೇ ಆಗಿದ್ದಾನೆ, ಆದ್ರಿಂದ ಅದನ್ನ ನಾವು ರೆಸಿಡೆಂಟ್ ಅಂತ ಕರಿತೀವಿ. The next one 18-19 55 ಡೇಸ್. ಇದು 55 ಡೇಸ್ ಆಗಿರೋದ್ರಿಂದ ಇಲ್ಲಿ ಯಾವುದೂ ಕೂಡ ರೆಸಿಡೆಂಟ್ ಅಂದ್ರೆ ಫಸ್ಟ್ ಬೇಸಿಕ್ ಆಗ್ಲಿ ಸೆಕೆಂಡ್ ಬೇಸಿಕ್ ಆಗ್ಲಿ ಎರಡೂ ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ, ಇಲ್ಲಿ ಅಪ್ಲೈ ಆಗೋದಿಲ್ಲ, ಬರೋದಿಲ್ಲ. ಇದು ನಾನ್ ರೆಸಿಡೆಂಟ್ ಆಗ್ತಾನೆ. ದಟ್ ಈಸ್ ಅಂದ್ರೆ ಎರಡೂ ಕೂಡ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ, ಎರಡೂ ಇಲ್ಲ. ಅವನು 182 ಡೇಸ್ ಇಲ್ಲ, ಅದು ಮೋರ್ ದ್ಯಾನು ಇಲ್ಲ ಆ ಇಯರ್ ಅಲ್ಲಿ. ಆದ್ರಿಂದ ಆ ಇಯರ್ ನ ನಾವು ನಾನ್ ರೆಸಿಡೆಂಟ್ ಅಂತ ಕರಿತೀವಿ. ಇವನ್ 17-18 ಅದು ಕೂಡ ಬರೀ 28 ಡೇಸ್ ಮಾತ್ರ ಇದ್ದಾನೆ, ಅಲ್ಲಿ 182 ಡೇಸ್ ಇಲ್ಲ, ಮೋರ್ ದ್ಯಾನ್ ಇಲ್ಲ. ಆದ್ರಿಂದ ದಟ್ ಇಯರ್ ಆಲ್ಸೋ ನಾನ್ ರೆಸಿಡೆಂಟ್. ದಟ್ 16-17 ದಟ್ ಇಸ್ ನಿಲ್, ಏನೂ ಇಲ್ಲ, ದಟ್ ಇಯರ್ ಆಲ್ಸೋ ನಾನ್ ರೆಸಿಡೆಂಟ್. ಅವನ ಸ್ಟೇಟಸ್ ಏನಾಗುತ್ತೆ, ಆ ಇಯರ್ ಎಲ್ಲವೂ ಕೂಡ ನಾನ್ ರೆಸಿಡೆಂಟ್ ಅಂತ ಮೆನ್ಷನ್ ಮಾಡ್ತೀವಿ. 182 ಡೇಸ್ ಮಾತ್ರ ಸ್ಟೇ ಆಗಿರೋದ್ರಿಂದ ಆ ಇಯರ್ ನ ಅಂದ್ರೆ 1920 ಇಯರ್ ನ ಮಾತ್ರ, ಆ ಇಯರ್ ಅಲ್ಲಿ ಮಾತ್ರ ಆ ಪರ್ಸನ್ ರೆಸಿಡೆಂಟ್ ಆಗ್ತಾನೆ. ಇಸ್ ಅ ರೆಸಿಡೆಂಟ್. ಇನ್ ದ ನೆಕ್ಸ್ಟ್ ಕಾಲಮ್ ಟೋಟಲ್ ಸ್ಟೇ ಇನ್ 4 years. ದಟ್ ಈಸ್ ಟೋಟಲ್ ಸ್ಟೇ ಇನ್ 4 years ಅಂದ್ರೆ ಪ್ರಿಸೀಡಿಂಗ್ ಇಯರ್ ಇದು 1920 ಬಂದು ಪ್ರೀವಿಯಸ್ ಇಯರ್. ಈ ಪ್ರೀವಿಯಸ್ ಬಿಟ್ಟು ಬ್ಯಾಕ್ ಬರುವಂತ ಪ್ರಿಸೀಡಿಂಗ್ ಇಯರ್ಸ್, 4 ಪ್ರಿಸೀಡಿಂಗ್ ಇಯರ್ಸ್ ಅಂದ್ರೆ ಪ್ರೀವಿಯಸ್ ಇಯರ್ ನ ಬಿಟ್ಟು 4 ಪ್ರಿಸೀಡಿಂಗ್ ಇಯರ್ ಏನಿದೆ 4 years ಅಂದ್ರೆ 18-19 17-18 16-17 15-16 ಈ 4 years ನ ನಾವು ಕೌಂಟ್ ಮಾಡ್ಬೇಕಾಗುತ್ತೆ. ಕೌಂಟ್ ಮಾಡಿದಾಗ ಟೋಟಲ್ ಡೇಸ್ ಎಷ್ಟು ಬರುತ್ತೆ ಆ ಡೇಸ್ ನ ನಾವು ಈ ಕಾಲಮ್ ಅಲ್ಲಿ ಬರೀಬೇಕು. ಈಗ ನೋಡಿ 1 2 3 4 ಈ 4 years ನ ನಾವು ಕೌಂಟ್ ಮಾಡ್ತೀವಿ. ನಮ್ಗೆ ಅಲ್ಲಿ ಸಿಗೋದು ಎಷ್ಟು, 83 ಡೇಸ್. 55 ಡೇಸ್ ಮತ್ತೆ 28 ಡೇಸ್. ಎಷ್ಟು ಬರುತ್ತೆ ಆನ್ಸರ್? 83 ಡೇಸ್. ಈ ಕಾಲಮ್ ಅಲ್ಲಿ ನಾವು 83 ಡೇಸ್ ಅಂತ ಮೆನ್ಷನ್ ಮಾಡ್ತೀವಿ. ಅಂದ್ರೆ ಟೋಟಲ್ ಸ್ಟೇ ಇನ್ 4 years. ಇಂದ 4 years ಅಲ್ಲಿ
ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ 4 ಇಯರ್ ಅಲ್ಲಿ ಎಷ್ಟು ದಿನ ಸ್ಟೇ ಆಗಿದ್ದಾನೆ ಅದನ್ನ ಮೆನ್ಷನ್ ಮಾಡಬೇಕು. ದ ನೆಕ್ಸ್ಟ್ ಟೋಟಲ್ ಸ್ಟೇ ಇನ್ 7 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಅಂದ್ರೆ ಪ್ರೀವಿಯಸ್ ಇಯರ್ನ ಬಿಟ್ಟು ಪ್ರಿಸೀಡಿಂಗ್ ಇಲ್ಲಿರುವಂತ 7 ಇಯರ್ಸ್ ನ ಕೌಂಟ್ ಮಾಡಬೇಕು. 1 2 3 4 5 6 7 12 13 ವರ್ಗು ಬರುತ್ತೆ. ಇಲ್ಲಿವರೆಗೂ ನಾವು ಕೌಂಟ್ ಮಾಡಬೇಕು. ಬಟ್ ಇಲ್ಲೆಲ್ಲ ನಿಲ್ಲಿರೋದ್ರಿಂದ ಇಲ್ಲಿ ನಮ್ಗೆ ಸಿಗೋದು ಸೇಮ್ 2 ಇಯರ್ಸ್ ಮಾತ್ರ. ಅದನ್ನೇ ಕೌಂಟ್ ಮಾಡಿ ಅಮೌಂಟ್ ನಾವು ಅಂದ್ರೆ ಟೋಟಲ್ ಡೇಸ್ ನ ಇಲ್ಲಿ ಮೆನ್ಷನ್ ಮಾಡ್ತೀವಿ. ಸೇಮ್ ಡೇಸ್ 23 ಡೇಸ್ ಬರುತ್ತೆ ಅಷ್ಟೇ. 7 ಇಯರ್ಸ್ ಇಲ್ಲಿ ಕೌಂಟ್ ಮಾಡಬೇಕು. 7 ಇಯರ್ಸ್ ಅಲ್ಲಿ ಇಲ್ಲಿ 2 ಇಯರ್ಸ್ ಮಾತ್ರ 7 ಇಯರ್ಸ್ ಅಲ್ಲಿ 2 ಇಯರ್ಸ್ ಮಾತ್ರ ಅವನು ಸ್ಟೇ ಆಗಿದ್ದಾನೆ. ಅದು 55 ಡೇಸ್ ಮತ್ತೆ 28 ಡೇಸ್ ಟೋಟಲ್ ಮಾಡಿದ್ರೆ 83 ಡೇಸ್. ಇನ್ನ ಮಿಕ್ಕ ಏನ್ ಇಯರ್ ಅಲ್ಲಿ ಯಾವುದು 1 ಡೇನು ಅಲ್ಲಿ ಸ್ಟೇ ಆಗಿಲ್ಲ ಅದನ್ನ ಕೌಂಟ್ ತಗೊಳ್ಳಲ್ಲ. ನಿಲ್ಲಿರೋದ್ರಿಂದ ನಿಲ್ ಅಂತಾನೆ ನಾವು ತಗೊಳ್ಬೇಕಾಗುತ್ತೆ. ಆಗ 83 ಡೇಸ್. ಇಲ್ಲಿಗೆ ಈ ಚಾರ್ಟ್ ಮುಗಿಯುತ್ತೆ. ಫಸ್ಟ್ ಕಾಲಮ್ ಬಂದು ಪ್ರೀವಿಯಸ್ ಇಯರ್. ಪ್ರೀವಿಯಸ್ ಇಯರ್ ನ ಮೆನ್ಷನ್ ಮಾಡಬೇಕು. ಯಾವಾಗ್ಲೂ ಕೂಡ ಪ್ರತಿಯೊಂದು ಚಾರ್ಟ್ ಅಲ್ಲೂ ಕೂಡ 2009 to 10 9 to 10 ಇಂದ ಸ್ಟಾರ್ಟ್ ಆಗುತ್ತೆ. 9 to 10 ಇಂದ 1920ಗೆ ಸ್ಟಾಪ್ ಮಾಡ್ಬೇಕು. ಮೀನ್ಸ್ ಪ್ರೀವಿಯಸ್ ಇಯರ್ಗೆ ಸ್ಟಾಪ್ ಮಾಡಬೇಕು. ಅಸೆಸ್ಮೆಂಟ್ ಇಯರ್ ನ ತಗೊಳ್ಳೋ ಹಾಗಿಲ್ಲ, ಪ್ರೀವಿಯಸ್ ಇಯರ್ ನ ಸ್ಟಾಪ್ ಮಾಡಬೇಕು. ದ ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಅಲ್ಲಿ ದ ಸ್ಟೇಯಿಂಗ್ ಇನ್ ಇಂಡಿಯಾ ಅಂದ್ರೆ ಹೌ ಮೆನಿ ಡೇಸ್ ಸ್ಟೇ ಆಗಿದ್ದಾನೆ ಅನ್ನೋದನ್ನ ನಾವು ತಗೊಳ್ತೀವಿ. ಅವನು ಎಷ್ಟು ದಿನ ಸ್ಟೇ ಆಗಿದ್ದಾನೆ ಅದನ್ನ ಇಲ್ಲಿ ನಾವು ಬರಿಬೇಕು. ಅಂದ್ರೆ ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ದಿನ ಸ್ಟೇ ಆಗಿದ್ದಾನೆ ಅಂತ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಅದು ಪ್ರಾಬ್ಲಮ್ ಅಲ್ಲೇ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ, ನೀವು ಇಷ್ಟ ಬಂದಂಗೆ ಬರೆಯೋ ಹಾಗಿಲ್ಲ. ದ ನೆಕ್ಸ್ಟ್ ಇಸ್ ಅ ರೆಸಿಡೆಂಟ್ ಅಂದ್ರೆ ಆ ಪರ್ಸನ್ ರೆಸಿಡೆಂಟಾ ನಾನ್ ರೆಸಿಡೆಂಟಾ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಏನ್ ಬೇಸಿಕ್ ಕಂಡೀಷನ್ಸ್ ಇದೆ ಬೇಸಿಕ್ ಕಂಡೀಷನ್ಸ್ ನಾವು ತಗೊಳ್ಬೇಕಾಗುತ್ತೆ, ಅದನ್ನ ಅಪ್ಲಿಕೇಬಲ್ ಮಾಡ್ಬೇಕಾಗುತ್ತೆ. ಅದ್ರ ಪ್ರಕಾರ ಇಲ್ಲಿ ಇಸ್ ಅ ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ದ ನೆಕ್ಸ್ಟ್ ಒನ್ ಟೋಟಲ್ ಸ್ಟೇ ಇನ್ 4 ಇಯರ್ಸ್. ಇನ್ ದ 4 ಇಯರ್ಸ್ ಅಲ್ಲಿ ಅಂದ್ರೆ ಪ್ರೀವಿಯಸ್ ಇಯರ್ ನ ಬಿಟ್ಟು ಪ್ರಿಸೀಡಿಂಗ್ ಇಯರ್ಸ್ ಏನಿದೆ 4 ಇಯರ್ಸ್ ಪ್ರಿಸೀಡಿಂಗ್ 4 ಇಯರ್ಸ್ ನ ತಗೊಳ್ಬೇಕು. ಅದನ್ನ ಕೌಂಟ್ ಮಾಡಿ ಈ ಕಾಲಮ್ ಅಲ್ಲಿ ಹಾಕೊಳ್ತೀವಿ. ನೆಕ್ಸ್ಟ್ ಕಾಲಮ್ ಬಂದು ಟೋಟಲ್ ಸ್ಟೇ ಇನ್ 7 ಇಯರ್ಸ್ ಅಂದ್ರೆ ಪ್ರೀವಿಯಸ್ ಇಯರ್ ಇಂದ ಬಿಟ್ಟು ಪ್ರಿಸೀಡಿಂಗ್ 7 ಇಯರ್ಸ್ ಪ್ರಿಸೀಡಿಂಗ್ 7 ಇಯರ್ಸ್ ನ ತಗೊಳ್ತೀವಿ. ಅಲ್ಲಿ ಎಷ್ಟು ದಿನ ಸ್ಟೇ ಆಗಿದ್ದಾನೆ ಆ ಅಮೌಂಟ್ ನ ಆ ಟೋಟಲ್ ಡೇಸ್ ನ ಇಲ್ಲಿ ಬರಿತೀವಿ. ಅರ್ಥ ಆಗ್ತಿದ್ಯಾ? ಎಸ್ ಮ್ಯಾಮ್. ಓಕೆ ಮಾ. ಇದು ಫಸ್ಟ್ ಚಾರ್ಟ್ ಅಂದ್ರೆ ಫಸ್ಟ್ ಸೊಲ್ಯೂಷನ್ ಅಂದ್ರೆ ಸೊಲ್ಯೂಷನ್ ಅಲ್ಲಿ ಫಸ್ಟ್ ಮೆಥಡ್. ಇದಕ್ಕೆ ಇನ್ನೊಂದಿದೆ, ಅದು ಬಂದು ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್. ನೆಕ್ಸ್ಟ್ ಚಾರ್ಟ್ ಬಂದು ನೆಕ್ಸ್ಟ್ ಅಂದ್ರೆ ಇದರಲ್ಲೇ ಬರುವಂತ ಕಂಟಿನ್ಯೂ ಆಗುವಂಥದ್ದು ಫಸ್ಟ್ ಪ್ರಾಬ್ಲಮ್ ಸೊಲ್ಯೂಷನ್ ಕಂಟಿನ್ಯೂ ಆಗುತ್ತೆ. ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಇನ್ ದ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ. ಈ ಒಂದು ಚಾರ್ಟ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಚಾರ್ಟ್. ಇಲ್ಲಿ ಫಸ್ಟ್ ವಿ ಗೋಯಿಂಗ್ ಟು ರೈಟ್ ದ ಅಸಿಸಿ. ಅಸಿಸಿ ಮೀನ್ಸ್ ಇಸ್ ಅ ಪರ್ಸನ್ ನೇಮ್ ನ ಮೆನ್ಷನ್ ಮಾಡಬೇಕು. ಅಂದ್ರೆ ಮಿಸ್ಟರ್ ಗಣೇಶ್, ಹೌದಾ? ಕ್ವಶನ್ ಅಲ್ಲಿ ಇದೆ ನೋಡಿ, ಮಿಸ್ಟರ್ ಗಣೇಶ್ ಅಂತ ಇದೆ. ಇಲ್ಲಿ ಗಣೇಶ್ ಅನ್ನೋದನ್ನ ನಾವು ಬರೀಬೇಕಾಗುತ್ತೆ, ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್. ಪ್ರೀವಿಯಸ್ ಇಯರ್ ಬಂದು 1920, ಅಸೆಸ್ಮೆಂಟ್ ಇಯರ್ ಬಂದು 2021 ನಾವು ಮೆನ್ಷನ್ ಮಾಡಬೇಕು. ಈ ಚಾರ್ಟ್ ನ ಅವ್ರು ಕೊಡೋದಿಲ್ಲ, ನಾವು ಬರಿಬೇಕು. ನೀವು ಕಲ್ತಿರ್ಬೇಕು. ನಾನು ಫಸ್ಟ್ ಕ್ಲಾಸ್ ಅಲ್ಲೇ ಹೇಳಿದೀನಿ, ದ ಬೇಸಿಕ್ ಕಂಡೀಷನ್ಸ್ ಮತ್ತೆ ಅಡಿಷನಲ್ ಕಂಡೀಷನ್ಸ್ ಎರಡೂ ಕೂಡ ಇರಬೇಕು, ಗೊತ್ತಿರಬೇಕು. ಕಲ್ತಿದ್ರೆ ಮಾತ್ರ ನೀವು ಚಾರ್ಟ್ ನ ಬರೆಯೋದಕ್ಕಾಗುತ್ತೆ, ಇಲ್ಲಾಂದ್ರೆ ಚಾರ್ಟ್ ನ ಬರೆಯೋದಕ್ಕಾಗೋದಿಲ್ಲ. ಫಸ್ಟ್ ಅಸಿಸಿ ನೇಮ್ ಬರಿಬೇಕು, ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್ ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಫಾರ್ ಡಿಟರ್ಮೈನಿಂಗ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಮಿಸ್ಟರ್ ಗಣೇಶ್ ದ ಫಾಲೋಯಿಂಗ್ ಕಂಡೀಷನ್ಸ್ ಶೆಲ್ ಬಿ ಅಪ್ಲೈಡ್. ಮಿಸ್ಟರ್ ಗಣೇಶ್ಗೆ ಏನೇನು ಕಂಡೀಷನ್ಸ್ ಅಪ್ಲೈ ಆಗುತ್ತೆ, ದಟ್ ಇಸ್ ಬೇಸಿಕ್ ಕಂಡೀಷನ್ಸ್ ಮತ್ತೆ ಅಡಿಷನಲ್ ಕಂಡೀಷನ್ಸ್ ನ ಇಲ್ಲಿ ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಸ್ಯಾಟಿಸ್ಫೈಡ್ ಆರ್ ನಾಟ್ ಸ್ಯಾಟಿಸ್ಫೈಡ್. ಆ ಒಂದು ಬೇಸಿಕ್ ಕಂಡೀಷನ್ ಪ್ರತಿಯೊಂದು ಕಂಡೀಷನ್ಸ್ ಕೂಡ ಅದರಲ್ಲಿ ಅವನಿಗೆ ಸ್ಯಾಟಿಸ್ಫೈ ಆಗಿದ್ದಾನ ಅಥವಾ ನಾಟ್ ಸ್ಯಾಟಿಸ್ಫೈಡ್ ಅಥವಾ ನಾಟ್ ಅಪ್ಲಿಕೇಬಲ್ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ಫಸ್ಟ್ ಒನ್ ಇಸ್ ದ ಬೇಸಿಕ್ ಕಂಡೀಷನ್ಸ್ ಅಂಡರ್ ಸೆಕ್ಷನ್ 6 ಸಬ್ಸೆಕ್ಷನ್ 1. The first one is basic condition ಬಂದು stay in India for 182 days or more in the previous year. The 182 days stay ಆಗಿರ್ಬೇಕು ಅಥವಾ more in the previous year ಇಂದ ಜಾಸ್ತಿ, ಅಂದ್ರೆ previous year ಅಲ್ಲೂ ಕೂಡ ಸ್ಟೇ ಆಗಿದ್ರೆ more ಅಂತ ಹೇಳ್ತಾ ಇದೀವಿ. 182 days or more
ಜಾಸ್ತಿ ಇದ್ರೆ ಈಸ್ ಎ ಸ್ಯಾಟಿಸ್ಫೈಡ್ ಅಂತ ಹೇಳ್ತೀವಿ. ಈಗ ಇನ್ ದ ಪ್ರೀವಿಯಸ್ ಇಯರ್ ಇಲ್ಲಿ ನೋಡಿ, ಇನ್ ದ ಪ್ರೀವಿಯಸ್ ಇಯರ್ ಅಲ್ಲಿ ದ 1920 ಅಲ್ಲಿ ಈ ಸ್ಟೇಡ್ ಇನ್ 182 ಡೇಸ್ ಆರ್ ಮೋರ್ ದ್ಯಾನ್ ಇದಿದ್ರೆ ಈಸ್ ಆಲ್ಸೋ ರೆಸಿಡೆಂಟ್ ಸ್ಟೇಟಸ್ ಆಗುತ್ತೆ. ಅಂದ್ರೆ ಅವನ್ನ ರೆಸಿಡೆಂಟ್ ಅಂತಾನೆ ಕರಿತೀವಿ. ಅವನು ಆಲ್ರೆಡಿ 182 ಡೇಸ್ ಇರೋದ್ರಿಂದ ಇಸ್ ಎ ರೆಸಿಡೆಂಟ್. ಹೌದಾ? ಅದೇನಾಗುತ್ತೆ, ಇಸ್ ಎ ಸ್ಯಾಟಿಸ್ಫೈಡ್ ಅಂತ ಮೆನ್ಷನ್ ಮಾಡಬೇಕು. ಇದು ಚಾರ್ಟ್. ಈ ಚಾರ್ಟ್ ಅಲ್ಲಿ ಬೇಸಿಕ್ ಕಂಡೀಷನ್ಸ್, ಅಡಿಷನಲ್ ಕಂಡೀಷನ್ಸ್ ಎಲ್ಲ ನೀವು ಬರೀತೀರಾ. ಇದಕ್ಕೆ ನೀವು ಆನ್ಸರ್ ಏನ್ ಮಾಡ್ಬೇಕು, ಇಸ್ ಎ ಸ್ಯಾಟಿಸ್ಫೈಡ್ ಅಂತ ಬರೀಬೇಕು. ಇದನ್ನ ಸ್ಯಾಟಿಸ್ಫೈ ಆಗಿದ್ದಾನೆ ಅಂದ್ರೆ ದ ಪ್ರೀವಿಯಸ್ ಇಯರ್ ಅಲ್ಲಿ 182 ಡೇಸ್ ಅವನು ಸ್ಟೇ ಆಗಿದ್ದಾನೆ, ಇಸ್ ಎ ಸ್ಯಾಟಿಸ್ಫೈಡ್, ಇಸ್ ಎ ರೆಸಿಡೆಂಟ್ ಅಂತ ಕರಿತೀವಿ. ದ ಸೆಕೆಂಡ್ ಒನ್, ಸ್ಟೇ ಇನ್ ಇಂಡಿಯಾ ಫಾರ್ 60 ಡೇಸ್. Stay in India for 60 days or more in the previous year plus 365 days or more in 4 preceding year. ಎರಡೂ ಕೂಡ ಇಲ್ಲಿ ಅವರು ಸ್ಟೇ ಆಗೋದಿಲ್ಲ. ಯಾಕೆ ಅಂದ್ರೆ ದ ಪ್ರೀವಿಯಸ್ ಇಯರ್ ಅಲ್ಲಿ ಆಲ್ರೆಡಿ ಅವನು 182 ಡೇಸ್ ಸ್ಟೇ ಆಗಿರೋದ್ರಿಂದ ಅದು ಸ್ಯಾಟಿಸ್ಫೈ ಆಗೋಗಿದೆ. ಇಲ್ಲಿ 60 ಡೇಸ್ ಬಂದಿಲ್ಲ. ಜೊತೆಗೆ ಇಲ್ಲಿ 365 ಡೇಸ್ ಅವನು ಪ್ರಿಸೀಡಿಂಗ್ 4 ಇಯರ್ಸ್ ಏನಿದೆ ಅಂದ್ರೆ ಪ್ರಿಸೀಡಿಂಗ್ 4 ಇಯರ್ಸ್ ಏನಿದೆ ಇದರಲ್ಲಿ 365 ಡೇಸ್ ಅವನು ಸ್ಟೇ ಆಗಿಲ್ಲ. ದಟ್ಸ್ ವೈ ದ ಆನ್ಸರ್ ಇಸ್ ನಾಟ್ ಅಪ್ಲಿಕೇಬಲ್ ಅಂತ ಬರೀತೀವಿ. ಅದು ನಾಟ್ ಅಪ್ಲಿಕೇಬಲ್, ಇದು ಈ ಕಂಡೀಷನ್ ಅವನಿಗೆ ಅಪ್ಲೈ ಆಗೋದಿಲ್ಲ. ದ ನೆಕ್ಸ್ಟ್ ಅಡಿಷನಲ್ ಕಂಡೀಷನ್ಸ್. ದ ಫಸ್ಟ್ ಕಂಡೀಷನ್, ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ 2 years ಔಟ್ ಆಫ್ 10 previous year preceding the previous year. In the out of 10, 2 years out of 10 ಅಲ್ಲಿ ಅವರು 2 years out of 10 2 years ಅಲ್ಲಿ ಅವನು ಸ್ಟೇ ಆಗಬೇಕು, ರೆಸಿಡೆಂಟ್ ಆಗಿ ಸ್ಟೇ ಆಗಿರ್ಬೇಕು. ಆದ್ರೆ ಅಲ್ಲಿ 1 year ಅದೇ ಪ್ರಿಸೀಡಿಂಗ್ ಇಯರ್ ಮಾತ್ರ, ಅಂದ್ರೆ ಪ್ರೀವಿಯಸ್ ಇಯರ್ ಮಾತ್ರ ಅವ್ನು ಸ್ಟೇ ಆಗಿರೋದು. ಆದ್ರೆ ಇಲ್ಲಿ ಕೇಳ್ತಾರದೇನು, ಔಟ್ ಆಫ್ 10 ಪ್ರಿಸೀಡಿಂಗ್ ಇಯರ್ ಅಂದ್ರೆ ಪ್ರೀವಿಯಸ್ ಇಯರ್ ನ ಬಿಟ್ಟು ನೆಕ್ಸ್ಟ್ 10 ಪ್ರಿಸೀಡಿಂಗ್ ಇಯರ್ ಅಲ್ಲಿ 2 years ಅವನು ರೆಸಿಡೆಂಟ್ ಆಗಿದ್ರೆ ಅವನ್ನ ಸ್ಯಾಟಿಸ್ಫೈಡ್ ಅಂತ ಕರಿತೀವಿ. ಇಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ. ದಟ್ಸ್ ವೈ ದಟ್ ಆನ್ಸರ್ ಇಸ್ ನಾಟ್ ಸ್ಯಾಟಿಸ್ಫೈಡ್. ನಾಟ್ ಸ್ಯಾಟಿಸ್ಫೈಡ್. ದ ನೆಕ್ಸ್ಟ್ ಒನ್ ಇಸ್ next additional condition, stay in India for 730 days for more during the 4 previous preceding year. In the 4 ಏನಿಲ್ಲಿ ಪ್ರಿಸೀಡಿಂಗ್ ಇಯರ್ಸ್ 7 ಪ್ರಿಸೀಡಿಂಗ್ ಇಯರ್ಸ್ ಏನಿದೆ ಅದರಲ್ಲಿ 730 ಡೇಸ್ ಅವನು ಸ್ಟೇ ಆಗಿರ್ಬೇಕು. ಬಟ್ 730 ಡೇಸ್ ಅಲ್ಲಿ ಸ್ಟೇ ಆಗಿಲ್ಲ, ಅವನು ಇರೋದು ಬರೀ 23 ಡೇಸ್. ದಿಸ್ ಒನ್ ಆಲ್ಸೋ ನಾಟ್ ಸ್ಯಾಟಿಸ್ಫೈಡ್. ಇದರಲ್ಲೂ ಕೂಡ ಅವನು ಸ್ಯಾಟಿಸ್ಫೈ ಆಗಿಲ್ಲ. ದ ಆನ್ಸರ್ ಇಸ್ ನಾಟ್ ಸ್ಯಾಟಿಸ್ಫೈಡ್. ದ ನೆಕ್ಸ್ಟ್ ಒನ್ ಇಸ್ ನೋಟ್. ಚಿಕ್ಕದಾಗಿ ಜಸ್ಟ್ ಒಂದು ನೋಟ್ ನ ಬರೀಬೇಕು. ನೋಟ್ ಅಲ್ಲಿ ಏನಿದೆ ಅಂದ್ರೆ, ಆಸ್ ಮಿಸ್ಟರ್ ಗಣೇಶ್ satisfies the first basic condition under section 6 subsection 1, ಒಂದು ಮಾತ್ರ ಇಲ್ಲಿ ಏನಾಗಿದೆ, ಸ್ಯಾಟಿಸ್ಫೈ ಆಗಿದೆ. and none of the additional conditions under section 6 subsection 6 is residential status in India in the previous year is resident but not ordinary resident. ಅವನ್ನ ಏನಂತ ಕರಿತಾ ಇದ್ವಿ, ಇಲ್ಲಿ ಯಾವುದೂ ಕೂಡ ನಾಟ್ ಸ್ಯಾಟಿಸ್ಫೈಡ್ ಆಗಿರೋದ್ರಿಂದ ಇಸ್ ಎ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಮೆನ್ಷನ್ ಮಾಡ್ತೀವಿ. ಇದು ನೋಟ್. ನೀವು ನೋಟ್ ಬರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಬಟ್ ಕಂಪಲ್ಸರಿಯಾಗಿ ಈ ಚಾರ್ಟ್ ನ ಮೆನ್ಷನ್ ಮಾಡಲೇಬೇಕು. ಈ ಚಾರ್ಟ್ ಅಲ್ಲಿ ಸ್ಯಾಟಿಸ್ಫೈಡ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಮೆನ್ಷನ್ ಮಾಡ್ಬೇಕು, ಅಥವಾ ಏನ್ ಅಪ್ಲಿಕೇಬಲ್ ಆಗುತ್ತಾ ಅಪ್ಲಿಕೇಬಲ್ ಆಗೋದಿಲ್ವಾ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕು. ಈ ಚಾರ್ಟ್ ಇದ್ರೂ ಸಾಕು, ಯಾಕಂದ್ರೆ ಈ ಚಾರ್ಟ್ ಅಲ್ಲಿ ಇರೋದನ್ನ ನಾವ್ ಇಲ್ಲಿ ಮೆನ್ಷನ್ ಮಾಡುವಂತದ್ದು. ಇದ್ರ ನೋಟ್ ಬರ್ದಿಲ್ಲ ಅಂದ್ರೂ ಚಾರ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ ಅನುಷಾ? ಅರ್ಥ ಆಯ್ತಾ ಅನುಷಾ? ಎಸ್ ಮ್ಯಾಮ್. ನಾ ಬೇರೆಯವರೆಲ್ಲ ಎಲ್ಲೋದ್ರೂ ಗೊತ್ತಿಲ್ಲ. ದೀಕ್ಷಾ?
ಎಸ್ ಓಕೆ. ಮತ್ತೆ ಇನ್ನೊಂದ್ಸರಿ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಫಸ್ಟ್ ಪ್ರಾಬ್ಲಮ್ ಅರ್ಥ ಆದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ನಿಮಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದ ಸೊಲ್ಯೂಷನ್ ಫಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ, ಕ್ವಶನ್ ಓದ್ಕೋಬೇಕು ನೀಟಾಗಿ. ದ ಮಿಸ್ಟರ್ ಗಣೇಶ್, for the assessment year 2020-21, we have to identify the residential status. The given below, that is previous year and presence in India. The previous years are the 1920, 182 days you're going to stay in India. The 1819 is stayed in India 55 days. The 1718 22 days ಇಷ್ಟು ಕೂಡ ಅವನು ಇಂಡಿಯಾದಲ್ಲಿ ಸ್ಟೇ ಆಗಿರುವಂತ ಡೇಸ್. ಇದನ್ನ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ, ಪ್ರತಿಯೊಂದು ಪ್ರಾಬ್ಲಮ್ಸ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗೇ ಇರುತ್ತೆ. ನೀವು ಒಂದೇ ರೀತಿ ಮೆಥಡ್ ಅಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಇಲ್ಲ, ಒಂದೇ ಮೆಥಡ್ ಅಲ್ಲಿ ಹಲವಾರು ರೀತಿಯಾದಂತ ಕ್ವಶನ್ಸ್ ನಾವು ನೋಡ್ತೀವಿ, ಅಲ್ಲಿ ಹಲವಾರು ರೀತಿಯಾದ ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ಸ್ ನಾವು ನೋಡ್ತಾ ಹೋಗ್ತೀವಿ. ಒಂದೇ ರೀತಿಯಾದ ಪ್ರಾಬ್ಲಮ್ಸ್ ನಾವು ನೋಡೋದಿಲ್ಲ. ಇದು IT, ಅದಕ್ಕೆ IT ಡಿಫ್ರೆಂಟ್ ಅಂತ ಹೇಳುವಂಥದ್ದು. ಇದೆಲ್ಲವೂ ಕೂಡ ಥಿಯರಿ ಬೇಸ್ ಮೇಲೆ ಬರುವಂತ ಪ್ರಾಬ್ಲಮ್ಸ್. ಈಗ ಸೊಲ್ಯೂಷನ್, ದ ಸೊಲ್ಯೂಷನ್ ನಾವು ತಗೊಂಡಾಗ ಫಸ್ಟ್ 4 ಅಂದ್ರೆ ಒಂದು ಚಾರ್ಟ್ ಅಲ್ಲಿ 4 ಕಾಲಮ್ಸ್ ಬರುತ್ತೆ, 5 ಕಾಲಮ್ಸ್ ಬರುತ್ತೆ. ಫಸ್ಟ್ ಕಾಲಮ್ ಬಂದು ಪ್ರೀವಿಯಸ್ ಇಯರ್, ಸೆಕೆಂಡ್ ಕಾಲಮ್ ಬಂದು ಡೀಟೇಲ್ಸ್ ಆಫ್ ಇಸ್ ಸ್ಟೇ ಇನ್ ಇಂಡಿಯಾ, ಥರ್ಡ್ ಒನ್ ಬಂದು ಇಸ್ ರೆಸಿಡೆನ್ಷಿಯಲ್ ಸ್ಟೇಟಸ್, ಫೋರ್ತ್ ಬಂದು ಟೋಟಲ್ ಸ್ಟೇ ಇನ್ 4 years, ನೆಕ್ಸ್ಟ್ ಬಂದು ಟೋಟಲ್ ಸ್ಟೇ ಇನ್ 7 years ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್. ಎಸ್, ಇನ್ ದ ಪ್ರೀವಿಯಸ್ ಇಯರ್ ಯಾವಾಗಲೂ ಕೂಡ ಎಲ್ಲಿಂದ ಸ್ಟಾರ್ಟ್ ಆಗೋದು ಅಂದ್ರೆ 2009 to 10, 9 to 10 ಇಂದ ಸ್ಟಾರ್ಟ್ ಆಗುತ್ತೆ. 9 to 10, 10 to 11, 11 to 12, 12 to 13, 13 to 14, 14 to 15, 15 to 16, 16 to 17, 17 to 18, 18 to 19, 19 to 20. ದ ಪ್ರೀವಿಯಸ್ ಇಯರ್ ವರೆಗೂ ನಾವು ಅಲ್ಲಿನ ಮೆನ್ಷನ್ ಮಾಡಬೇಕಾಗುತ್ತೆ. 1920 ದ ಪ್ರೀವಿಯಸ್ ಇಯರ್, 2021 ಬಂದು ಅಸೆಸ್ಮೆಂಟ್ ಇಯರ್ ನ ನಾವು ಇಲ್ಲಿ ಕೌಂಟ್ ತಗೊಳ್ಳಲ್ಲ, ಪ್ರೀವಿಯಸ್ ಇಯರ್ ನ ತಗೊಳ್ತೀವಿ. ಬಟ್ ಪ್ರೀವಿಯಸ್ ಇಯರ್ ನ ನಾವು ಯಾವುದೇ ರೀತಿಯ 4 years ಮತ್ತೆ 7 years ಏನ್ ಪ್ರಿಸೀಡಿಂಗ್ ಇಯರ್ಸ್ ನಾವು ಕೌಂಟ್ ಮಾಡ್ತೀವಿ, ಅದರಲ್ಲಿ ಪ್ರೀವಿಯಸ್ ಇಯರ್ ನ ತಗೊಳ್ಳೋದಿಲ್ಲ, ಈ ಇಯರ್ ನ ತಗೊಳ್ಳೋದಿಲ್ಲ. ಈ ಇಯರ್ ಜಸ್ಟ್ ಒಂದು ಬೇಸಿಕ್ ಕಂಡೀಷನ್, ಫಸ್ಟ್ ಬೇಸಿಕ್ ಕಂಡೀಷನ್ಸ್ ಇದೆ, ಅದು ಅಪ್ಲಿಕೇಬಲ್ ಆಗುತ್ತಾ ಅನ್ನೋದನ್ನ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ತೀವಿ ಅಷ್ಟೇ. ದ ಸೆಕೆಂಡ್ ಕಾಲಮ್ ಅಲ್ಲಿ ಡೀಟೇಲ್ಸ್ ಆಫ್ ಇಸ್ ಸ್ಟೇ ಇನ್ ಇಂಡಿಯಾ, ಅಂದ್ರೆ ಪ್ರತಿ ಇಯರ್ ಅಲ್ಲೂ ಎಷ್ಟು ದಿನ ಅವ್ರು ಸ್ಟೇ ಆಗಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ದ 1920 ಅಲ್ಲಿ 182 days ಸ್ಟೇ ಆಗಿದ್ದಾನೆ. ನೆಕ್ಸ್ಟ್ 1819 ಅಲ್ಲಿ 55 days ಸ್ಟೇ ಆಗಿದ್ದಾನೆ. 1718 ಅಲ್ಲಿ 28 days ಸ್ಟೇ ಆಗಿದ್ದಾನೆ. ಇನ್ನೆಲ್ಲವೂ ಕೂಡ ನಿಲ್. ದ ನೆಕ್ಸ್ಟ್ ಇಸ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್. ಯು ಹ್ಯಾವ್ ಟು ಐಡೆಂಟಿಫೈ ದ ಇಸ್ ದ ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್ ನ ಐಡೆಂಟಿಫಿಕೇಶನ್ ಮಾಡಬೇಕು. The first one is basic condition. First basic condition bandu, and the individual assessee must be in India for at least 182 days or more than. Illi 182 days avanu stay agidane, that's why we going to call a resident anta mention ಮಾಡ್ತೀವಿ third column ಅಲ್ಲಿ. ಇನ್ನೆಲ್ಲ ಇಯರ್ಸ್ ಕೂಡ ಅವನು ನಾನ್ ರೆಸಿಡೆಂಟ್ ಅಂತಾನೆ ಮೆನ್ಷನ್ ಮಾಡ್ತೀವಿ. ಯಾಕೆ ಅಂದ್ರೆ ಇಂದ 2 ಬೇಸಿಕ್ ಕಂಡೀಷನ್ಸ್ ಕೂಡ ಇಲ್ಲಿ ಬರೋದಿಲ್ಲ, ಎರಡು ಕೂಡ ಸ್ಯಾಟಿಸ್ಫೈ ಆಗದೆ ಇರೋದ್ರಿಂದ ಇಸ್ ಎ ನಾನ್ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ದ ನೆಕ್ಸ್ಟ್ ಟೋಟಲ್ ಸ್ಟೇ ಇನ್ 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ 4 years ಏನಿದೆ ಇಲ್ಲಿ ನಾನು ಹಾಕಿದ್ದೀನಿ. ಎಸ್, ಆರೋ ಮಾರ್ಕ್ ಹಾಕಿದ್ದೀನಿ ಯಾವ 4 years ಅಂತ ನೋಡಿ. ಈ 4 years ನ ಕೌಂಟ್ ಮಾಡಬೇಕು, ದಟ್ ಈಸ್ 83 days ಬರುತ್ತೆ. ನೆಕ್ಸ್ಟ್ ಇಲ್ಲಿ 7 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ 7 years ನ ಕೊಡಬೇಕು. ಅಂದ್ರೆ ಇಲ್ಲಿ 4 years 5 6 7 ಕಂಟಿನ್ಯೂ ಮಾಡಬೇಕು. 4 ಜೊತೆಗೆ +3, 4 + 3 ಕಂಟಿನ್ಯೂ ಮಾಡಿದಾಗ 7 years ಬರುತ್ತೆ. ದಟ್ ಈಸ್ ಆನ್ಸರ್ ಇಸ್ 83 days. ಅಂದ್ರೆ 7 years ಅಲ್ಲಿ ಅವನು 2 years ಮಾತ್ರ ಸ್ಟೇ ಆಗಿರುವಂತದ್ದು, ಮಿಕ್ಕ ಇಯರ್ಸ್ ಅಲ್ಲಿ ಯಾವುದು ಕೂಡ ಅವನು ಸ್ಟೇ ಆಗಿಲ್ಲ, ಇಂಡಿಯಾದಲ್ಲಿ ಸ್ಟೇ ಆಗಿಲ್ಲ. ಅದಕ್ಕೆ ಮಾತ್ರ ಏನಿದೆ ಅಷ್ಟು ಮಾತ್ರ ತಗೊಳ್ತೀವಿ, 2 years ಇಲ್ಲಿ ತಗೊಳ್ತೀವಿ. ದಟ್ ಈಸ್ 83 days. The next one, determination of residential status. Heading ಹಾಕ್ಬೇಕು, ಕಾಲಮ್ಸ್ ಹಾಕ್ಬೇಕು, ಅದ್ರಲ್ಲಿ ಅಸೆಸಿ ನೇಮ್ ಬರಿಬೇಕು, ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್ ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಹೆಡಿಂಗ್ಸ್ ಬರಿಬೇಕು, ಹೆಡಿಂಗ್ಸ್ ಬರೆದು ಬೇಸಿಕ್ ಕಂಡೀಷನ್ಸ್ ಮತ್ತೆ ಅಡಿಷನಲ್ ಕಂಡೀಷನ್ಸ್ ನ ನೀಟಾಗಿ ಬರಿಬೇಕು. ಇನ್ ದ ಬೇಸಿಕ್ ಕಂಡೀಷನ್ಸ್ ಅಲ್ಲಿ ಫಸ್ಟ್ ಕಂಡೀಷನ್ ಬಂದು ಸ್ಟೇ ಇನ್ ಇಂಡಿಯಾ ಫಾರ್ 182 days ಆರ್
more in the previous year. ಇದನ್ನ ಫಸ್ಟ್ ಒನ್ ಇಸ್ ಸ್ಯಾಟಿಸ್ಫೈಡ್ ಆಗಿರೋದ್ರಿಂದ ಅಲ್ಲಿ ಸ್ಯಾಟಿಸ್ಫೈಡ್ ಅಂತ ಮೆನ್ಷನ್ ಮಾಡ್ತೀವಿ. ಸೆಕೆಂಡ್ ಒನ್ ಇಸ್ ನಾಟ್, ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಯಾಕೆಂದ್ರೆ 60 days ಆರ್ ಮೋರ್ ಇನ್ ದ ಪ್ರೀವಿಯಸ್ ಇಯರ್ ಇಲ್ವೇ ಇಲ್ಲ. ಪ್ಲಸ್ 365 days in the 4 years, and the 4 preceding year ಅಲ್ಲಿ 365 days ಇಲ್ಲ. ದಟ್ಸ್ ವೈ ದಿಸ್ ಇಸ್ ನಾಟ್ ಅಪ್ಲಿಕೇಬಲ್ ಅಂತ ಹೇಳುವಂಥದ್ದು. ನೆಕ್ಸ್ಟ್ ದ ಅಡಿಷನಲ್ ಕಂಡೀಷನ್ಸ್. ದ ಅಡಿಷನಲ್ ಕಂಡೀಷನ್ಸ್ ಕೂಡ ಎರಡೂ ಕೂಡ ನಾಟ್ ಸ್ಯಾಟಿಸ್ಫೈಡ್ ಆಗಿರೋದೆ. ಎರಡೂ ಕೂಡ ನಾಟ್ ಸ್ಯಾಟಿಸ್ಫೈಡ್ ಆಗಿದೆ. ಯಾಕೆಂದ್ರೆ ದ 10 years ಏನಿದೆ ಪ್ರೀವಿಯಸ್ ಇಯರ್ 10 years ಅಲ್ಲಿ 2 out of 2 years ಅವನು ಸ್ಟೇ ಆಗಿರ್ಬೇಕು. ಸ್ಟೇ ಆಗಿಲ್ಲ. ದಟ್ಸ್ ವೈ ನಾಟ್ ಸ್ಯಾಟಿಸ್ಫೈಡ್. ಇನ್ ದ 7 during the 7 preceding year ಅಲ್ಲಿ 730 days ಸ್ಟೇ ಆಗಿರ್ಬೇಕು. ಅದು ಕೂಡ ಆಗಿಲ್ಲ. ದಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಮೆನ್ಷನ್ ಮಾಡುವಂಥದ್ದು. ಇಷ್ಟು ಪ್ರಾಬ್ಲಮ್ ನೀವು ನೀಟಾಗಿ ಬರೆದ್ರೆ ನಿಮ್ಗೆ 6 marks. ಅರ್ಥ ಆಗ್ತಿದ್ಯಾ ಅನುಷಾ? ಎಸ್ ಮ್ಯಾಮ್. ಎಸ್, ಅರ್ಥ ಆಯ್ತು ಮ್ಯಾಮ್. ಎಸ್ ಮ್ಯಾಮ್. ಡೌಟ್ಸ್ ಏನಾದ್ರೂ ಇದೆಯಾ? ಎಸ್, ಡೌಟ್ಸ್ ಏನಾದ್ರೂ ಇದ್ರೆ ಮೆಸೇಜ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ನನ್ಗೊ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 2 times ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕೆ ಅಂದ್ರೆ ಒಂದಕ್ಕಿಂತ ಒಂದು ಪ್ರಾಬ್ಲಮ್ಸ್ ಇಲ್ಲಿ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಅಡ್ಜಸ್ಟ್ಮೆಂಟ್ಸ್ ಡಿಫ್ರೆಂಟ್ ಆಗಿರೋದ್ರಿಂದ ಒಂದೇ ರೀತಿ ಇರೋದಿಲ್ಲ, ಪ್ರಾಬ್ಲಮ್ಸ್ ಇರೋದಿಲ್ಲ. ನಾವು ಹೇಳಿದ್ನ ಪ್ರತಿ ಸಾರಿ ಹೇಳ್ಕೊಂಡು ಇರೋದಕ್ಕಾಗೋದಿಲ್ಲ. ನಿಮ್ಗೆ ಬೇಸಿಕ್ ಕಂಡೀಷನ್ಸ್, ಅಡಿಷನಲ್ ಕಂಡೀಷನ್ಸ್ ಜೊತೆಗೆ ರೆಸಿಡೆಂಟ್ ಮತ್ತೆ ನಾನ್ ರೆಸಿಡೆಂಟ್ ಇದು ಫಸ್ಟ್ ಮೀನಿಂಗ್ ಬಂದ್ರೆ, ಇಷ್ಟು ಥಿಯರಿ ನಿಮ್ಗೆ ಬಂದ್ರೆ ನೀಟಾಗಿ ನೀವು ಆನ್ಸರ್ಸ್ ನ ಮಾಡಬಹುದು. ಅರ್ಥ ಆಗ್ತಿದ್ಯಾ? ಎಸ್, ಓಕೆ ಸ್ಟೂಡೆಂಟ್ಸ್, ನನ್ಗೆ ಗೊತ್ತಿರೋ ಪ್ರಕಾರ ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ಸ್, ಸೆಕೆಂಡ್ ಪ್ರಾಬ್ಲಮ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಇದಕ್ಕಿಂತ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳಿದೆ ಅಸೈನ್ಮೆಂಟ್ಸ್ ಕಂಪಲ್ಸರಿಯಾಗಿ ಬರೀಬೇಕು. IT ನೋಟ್ಸ್ ಕಂಪಲ್ಸರಿಯಾಗಿ ಬರೀಬೇಕು. IT ನೋಟ್ಸ್ ವಿತ್ ಥಿಯರಿನೂ ಕೂಡ ನೀವು ಬರ್ದಿಲ್ಲೇಬೇಕು. ಸರ್ ಹೇಳಿರೋ ಪ್ರಕಾರ ಯಾವ್ದು ಕ್ಲಾಸಸ್ ಅಪ್ಲೋಡ್ ಮಾಡಬೇಡಿ, ಕಳಿಸ್ಬೇಡಿ ಅಂತ ಹೇಳಿದ್ದಾರೆ. ರೀಸನ್, ನೀವು ಯಾವುದೇ ವಿಡಿಯೋಸ್ ನೋಡದೇ ಇರೋ ಕಾರಣಕ್ಕೆ ಯಾವುದೇ ಕ್ಲಾಸಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಮಾರ್ನಿಂಗ್ ಯಾರೋ ಮೆಸೇಜ್ ಮಾಡಿದ್ರು ಕ್ಲಾಸಸ್ ಕಳಿಸಿ ಅಂತ. ದಯವಿಟ್ಟು ನಾನು ಕ್ಲಾಸಸ್ ಕಳಿಸೋದಕ್ಕೆ ಆಗೋದಿಲ್ಲ. IT ಕ್ಲಾಸ್ ಅಂತ ಕಳ್ಸೋಕ್ಕಾಗಲ್ಲ. ನೀವು ಬೇರೆ ಥಿಯರಿ ಕ್ಲಾಸಸ್ ಯಾವ್ದು ಕೂಡ ನೋಡ್ತಿಲ್ಲ. ರೆಕಾರ್ಡಿಂಗ್ ನೋಡಿದ್ರೆ ಅಲ್ವಾ ನಾವು ಕ್ಲಾಸಸ್ ಕಳ್ಸೋದಕ್ಕೆ. ನೀವು ಕ್ಲಾಸಸ್ ನೋಡಿಲ್ಲ ಅಂದ್ರೆ ನಾನು ಕ್ಲಾಸಸ್ ಕಳ್ಸೋದಕ್ಕೆ ಆಗೋದಿಲ್ಲ. ಸರ್ನ ಮತ್ತೆ ಕೇಳ್ತೀನಿ, ಅವ್ರು ಕಳಿಸಿ ಅಂದ್ರೆ ಅಪ್ಲೋಡ್ ಮಾಡ್ತೀವಿ, ಇಲ್ಲ ಅಂದ್ರೆ ನಾನು ಮಾಡೋದಕ್ಕೆ ಆಗೋದಿಲ್ಲ. ನೀವೇನು ಲೈವ್ ಕ್ಲಾಸಲ್ಲಿ ಕೇಳಿಸ್ಕೊಳ್ತೀರಾ ಅಷ್ಟೇ. ಬಟ್ ನೋಟ್ಸ್ ಅಂತ ಕಂಪಲ್ಸರಿಯಾಗಿ ಬರ್ದಿರ್ಬೇಕು. ಅದು ಹೇಗೆ ಬರೀತೀರೋ ನನ್ಗೆ ಗೊತ್ತಿಲ್ಲ, ಬರೀತಿರೋ ನನ್ಗೆ ಗೊತ್ತಿಲ್ಲ. ನನಗೆ ನೆಕ್ಸ್ಟ್ ವೀಕ್ ನಿಮ್ಗೆ ಡೇಟ್ ಕೊಡ್ತಾರೆ. ಅವತ್ತು ದಿನ ನೋಟ್ಸ್ ವಿತ್ ಅಸೈನ್ಮೆಂಟ್ ಕಂಪಲ್ಸರಿಯಾಗಿ ತರಲೇಬೇಕು. EDP ಅಸೈನ್ಮೆಂಟ್ ಅಂಡ್ IT ಅಸೈನ್ಮೆಂಟ್ ಮತ್ತೆ IT ನೋಟ್ಸ್ ಮೂರು ಕೂಡ ಇರಬೇಕು. ವಿಡಿಯೋಸ್ನ ನೋಡಿ ಖಂಡಿತವಾಗ್ಲೂ ನಾವು ನೋಟ್ಸ್ನ, ನಿಮ್ಮ ರೆಕಾರ್ಡಿಂಗ್ ಕ್ಲಾಸಸ್ನ ಕಳಿಸ್ತೀವಿ. ನೀವು ವಿಡಿಯೋಸ್ ನೋಡಿಲ್ಲ ಅಂದ್ರೆ ರೆಕಾರ್ಡಿಂಗ್ ಕ್ಲಾಸಸ್ ಕಳ್ಸಕ್ಕೆ ಆಗೋದಿಲ್ಲ. ಬಟ್ ಕಂಪಲ್ಸರಿಯಾಗಿ ನೋಟ್ಸ್ ಬರ್ದಿರ್ಬೇಕು. ಅಸೈನ್ಮೆಂಟು ಹೇಳಿದ್ರು ಆಗ್ಲೇ ನಾನು ಲಾಸ್ಟ್ ವಿಡಿಯೋಸ್ ಅಲ್ಲೇ ನಾನು ಕಳಿಸಿದ್ದೀನಿ. ಅಸೈನ್ಮೆಂಟ್ನ A4 ಶೀಟ್ಸ್ ಅಲ್ಲಿ ಬರೀಬೇಕು. ನಾಟ್ ಎ ಬ್ಲೂ ಬುಕ್. ಬ್ಲೂ ಬುಕ್ ಅಲ್ಲಿ ಬರೆಯೋ ಹಾಗಿಲ್ಲ. ಕೆಲವ್ರು ಆದ್ರೂ ಕೂಡ ಮೆಸೇಜಸ್ ಬ್ಲೂ ಬುಕ್ ಅಲ್ಲಿ ಬರಿಬೇಕಾ? ಇಲ್ಲ, ಅಸೈನ್ಮೆಂಟ್ಸ್ ನ A4 ಶೀಟ್ ಅಲ್ಲೇ ಬರೀಬೇಕು. ಇದು ಕೂಡ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಆದ್ರೂ ಕೂಡ ನೀವು